ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂದರೆ ನಮ್ಮ ಫ್ರೆಂಡ್ ಜೊತೆಗೆ ಮೈಸೂರಿಗೆ ಹೋಗ್ತಾ ಇದ್ದೆ. ನಮ್ಮ ಫ್ರೆಂಡ್ ಕಾರು ಹೊಸ ಕಾರ್ ತೊಗೊಂಡಿದ್ದಾನೆ. ಸೊ ಅದರಲ್ಲಿ ನಾವು ಮೈಸೂರಿಗೆ ಹೋಗ್ತಾ ಇರೋ ರೀಸನ್ ಏನಪ್ಪ ಅಂದರೆ ಇವತ್ತು ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಸೊ ಹೋಗ್ಬಿಟ್ಟು ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ಹಂಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮೈಸೂರು ನೋಡಿಕೊಂಡು ವಾಪಸ್ ಬರೋಣ ಅಂತ. ಸೊ ನಮ್ಮ ವೈಫ್ ಇಲ್ಲ ಇವತ್ತಿನ ವ್ಲಾಗಲ್ಲಿ. ನಮ್ಮ ವೈಫ್ ಇಲ್ಲ, ಅವರು ಮನೆಯಲ್ಲಿದ್ದಾರೆ. ಕೆಲವು ಕಾರಣಾಂತರಗಳಿಂದ ಅವ್ರ ಮನೆಯಲ್ಲೇ ಉಳ್ಕೊಂಡ್ರು. ಸೊ ನಾನು ನಮ್ಮ ಫ್ರೆಂಡ್ ಜೊತೆಗೆ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸೊ ಮೈಸೂರಿಗೆ ಹೋಗೋಣ, ಅಲ್ಲಿ ಏನೇನು ನೋಡೋಣ, ಚಾಮುಂಡಿ ತಾಯಿ ದರ್ಶನ ಮಾಡೋಣ, ಮತ್ತು ವಾಪಸ್ ರಿಟರ್ನ್ ಬೆಂಗಳೂರು ಬರೋಣ. ಮತ್ತೆ ಸಿಗೋಣ. ಇಲ್ಲಿ ಇವಾಗ ಶ್ರೀರಂಗಪಟ್ಟಣ ಟೋಲ್ ಹತ್ರ ನಾವು ಟೀ ಬ್ರೇಕ್ ನಿಲ್ಲಿಸಿದ್ವಿ. ಸೊ ಇವಾಗ ಎಲ್ಲ ಆಗಿದೆ, ಟೀ ಬ್ರೇಕು, ಟೀ ಕುಡಿದ್ಬಿಟ್ಟು ಇವಾಗ ಮತ್ತೆ ಮೈಸೂರು ಕಡೆ ಹೊರಡ್ತೀವಿ. ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ಮತ್ತು ಡೈರೆಕ್ಟ್ ಚಾಮುಂಡಿ ಬೆಟ್ಟದಲ್ಲಿ ಸಿಗೋಣ. ಲೆಟ್ಸ್ ಗೋ. ಬಾರೋ ಬಾರೋ ಬಾರೋ, ಬೇಗ ಬಾರೋ. ಬರ್ರ. ಎಸ್, ಇವಾಗ ಇಲ್ಲಿಂದ ಹೊರಡ್ತೀವಿ. ಶ್ರೀರಂಗಪಟ್ಟಣದಿಂದ ಎಷ್ಟು ಮೈಸೂರು? 15 ಕಿಲೋಮೀಟರ್ ಇದೆ. ಸೊ ಇವಾಗ ಜೀವನದಲ್ಲಿ ನಿನಗೆ ಎಷ್ಟು ಇಂಪಾರ್ಟೆಂಟ್? ಟ್ರಾವೆಲಿಂಗ್ ಆಗ್ಲಿ, ಖುಷಿ ಆಗ್ಲಿ, ಅಥವಾ ನಿನ್ನ ನೆಮ್ಮದಿ ಆಗ್ಲಿ, ಎಷ್ಟು ಇಂಪಾರ್ಟೆಂಟ್? ಏನಪ್ಪ ಅಂದರೆ ಜೀವನದಲ್ಲಿ ಟ್ರಾವೆಲ್ಲು, ಟ್ರಿಪ್ಪು ಮಾಡೋದು ಅಥವಾ ಹೊರಗಡೆ ಹೋಗಿ ಔಟಿಂಗ್ಸು ಹೋಗಿ ಬರೋದು ಅದೆಲ್ಲನೂ ಇಂಪಾರ್ಟೆಂಟೇ ಆಗುತ್ತೆ. ಯಾಕಂದರೆ ನಾರ್ಮಲ್ ನಾವು ಡೈಲಿ ಮಾಡೋ ಕೆಲಸಗಳು ಅದೆಲ್ಲ ಇರೋದು ನಾರ್ಮಲ್ಲು. ಅಲ್ಲ, ನಾನು ಏನ್ ಹೇಳ್ತಾ ಇರೋದು, ಇವಾಗ ನಿನಗೆ ಯಾರೋ ಏನೋ ಅಂತಾರಪ್ಪ, ಹೋಗ್ಬೇಡ, ಅದನ್ನ ಮಾಡ್ಬೇಡ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಅವಾಗ ನಿನ್ ತಲೆಯಲ್ಲಿ ಏನ್ ಥಾಟ್ ಬರುತ್ತೆ, ಅಥವಾ ನಿನ್ ಮನ್ಸಿಗೆ ಏನ್ ಅನ್ಸುತ್ತೆ, ನೀನ್ ಏನ್ ಮಾಡ್ತೀಯ? ನಾನು ಎಷ್ಟು ಮುಖ್ಯ ಆಗುತ್ತೆ. ನಾನು ಏನು ಅನ್ಕೊಂಡಿರ್ತೀನೋ ಅದನ್ನ ಮಾಡ್ತೀನಿ. ಅದಕ್ಕೆಲ್ಲ ಬೇರೆಯವ್ರ ಮಾತಿಗೆಲ್ಲ ತಲೆ ಇಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು. ಹೇಗಾಗಿದೆ ಅಂದ್ರೆ ಜನರೇಷನ್, ಅವ್ರು ಹಾಗೆ ಬದುಕ್ತಾ ಇದಾರಂತ ನಾವ್ ಹೀಗ್ ಬದುಕೋದು, ಅಥವಾ ಅವ್ರು ಅದನ್ನ ಮಾಡಿದಾರಂತ ನಾವು ಅದನ್ನೇ ಮಾಡೋದು. ಸೊ ಕಾಪಿ ಪೇಸ್ಟ್ ಮಾಡ್ತಾ ಇದಾರೆ. ಸೊ ಬಟ್ ಏನಾಗತ್ತೆ ಅಂತಂದ್ರೆ, ಸೊ ಒಂದ್ ವೇಳೆ ನಾವ್ ಒಂದು ವೇಲ್ ಹೋಗ್ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡಿದ್ರೆ ಅಲ್ಲಿವರೆಗೂ ಅಷ್ಟೇ ರೀಚ್ ಆಗ್ತೀವಿ, ಅದ್ರ ಮುಂದೆ ರೀಚ್ ಆಗಕ್ಕಾಗಲ್ಲ. ಅವ್ರು ಎಷ್ಟು ಮಾಡಿದಾರೋ ಅಷ್ಟೇ ರೀಚ್ ಆಗ್ತೀವಿ. ಅದಕ್ಕಿಂತ ಮೇಲ್ ರೀಚ್ ಆಗ್ಬೇಕು ಅಂತಂದ್ರೆ ಸೊ ಬಟ್ ನಮ್ ಮನ್ಸಿಗೆ ಬಂದಿದ್ದು ನಾವು ಮಾಡ್ಬೇಕು. ಆಮೇಲೆ ನಾವು ಮನ್ಸಿಗೆ ಬಂದಿದ್ದು ಮಾಡ್ಬೇಕು ಅಂತಂದ್ರೆ ನಾವೇನ್ ಚಿಕ್ಕವರಲ್ಲ. ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಗೊತ್ತಿರುತ್ತೆ, ಆಯ್ತಾ? ಅದನ್ನ ನಾವು ಒಂದ್ ಇದನ್ನ ಹಾಕೊಂಡು ಮಾಡ್ಕೊಂಡು ನಮಗ್ ಅನ್ಸಿದ್ದನ್ನ ಮಾಡ್ಕೊಂಡು ಹೋದ್ರೆ ನಾವು ಏನಾದ್ರೂ ಒಂದು ನನಗೂ ಅಂತಾರೆ ಪೌರೋಹಿತ್ಯ ಮಾಡ್ತಾರೆ, ಪ್ಯಾಂಟ್ ಹಾಕೊಂತಾರೆ, ಇದು ಹಾಕೊಂತಾರೆ. ಸೊ ಬಟ್ ಅದು ನನ್ ಪರ್ಸನಲ್, ಅದು ಹೌದು. ಅದ್ರ ಬಗ್ಗೆ ನಾನು ಯಾರಿಗೂ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಸೊ ಯಾರಿಗೂ ಇಲ್ಲ ಅದು. ಹೌದೌದು. ನನಗೆ ಒಂದೇ ಇರೋದು, ನಾನು ನನ್ನ ವೈಯಕ್ತಿಕ ನಿನ್ ಮನೆಗ್ ಬಂದು ಕಾರ್ಯಕ್ರಮ ಮಾಡಿಸ್ತೇನೆ, ಆಶೀರ್ವಾದ ಮಾಡ್ತೇನೆ. ನನ್ನ ವೃತ್ತಿ ಏನಿದೆ ಅದನ್ನ ನಾನು ನೀಟಾಗಿ ಮಾಡ್ಕೊಟ್ಟು ಹೋಗ್ತೇನೆ. ಹೌದು. ಆದ್ರೆ ಹೀಗೆ ಬದುಕಬೇಕು ಅಂತ ಏನ್ ಸಮಾಜ ಬೆಟ್ಟು ಮಾಡುತ್ತಲ್ಲ, ದಟ್ ಇಸ್ ರಾಂಗ್. ಅದು ತಪ್ಪು. ಹೌದು, ಅದೆಲ್ಲ ತಪ್ಪಾಗತ್ತೆ. ಯಾಕಂದ್ರೆ ನಾವು ಹೀಗೆ ಬದುಕಬೇಕು, ಹೀಗೆ ಮಾಡ್ಬೇಕು ಅಂತ ಯಾರಿಂದನೂ ಹೇಳಕ್ ಆಗಲ್ಲ. ನಮ್ಮ ಒಂದು ಇದು ನಾವು ಏನ್ ಅನ್ಕೊಂಡಿದೀವೋ ಅದನ್ನ ಮಾಡ್ಬೇಕಷ್ಟೇ. ಏನಿಲ್ಲ ಫ್ರೆಂಡ್ಸ್, ಆರಾಮಾಗಿ ಬದುಕಿ ಅಷ್ಟೇ, ಚೆನ್ನಾಗಿರಿ. ಇನ್ನೊಬ್ರಿಗೆ ಕೆಟ್ಟದ್ ಮಾಡಬೇಡಿ, ಕೆಟ್ಟದ್ ಬಯಸ್ಬೇಡಿ, ಆದಷ್ಟು ಒಳ್ಳೇದ್ ಮಾಡಿ, ಆಯ್ತಾ? ಯಾರಿಗೂ ಕೂಡ ಕಣ್ಣಲ್ಲಿ ನೀರ್ ಹಾಕ್ಸೋ ಪರಿಸ್ಥಿತಿಗಳನ್ನ ತರಿಸ್ಬೇಡಿ. ನೀವು ಚೆನ್ನಾಗಿರಿ. ಬೇರೆಯವ್ರ ಬೇರೆಯವ್ರ ಏನಾದ್ರೂ ಪರವಾಗಿಲ್ಲ ಅನ್ನೋ ಭಾವನೆ ಬೇಡ. ಕಷ್ಟಕ್ಕೆ ಹೋಗಿ ಹೆಗಲ್ ಕೊಡಿ. ಸೊ ಅದೇ ನಮ್ಮನ್ನ ಕಾಪಾಡುತ್ತೆ ಅನ್ನೋ ಭರವಸೆ ನಂದು. ಅದೇ ವಿಶ್ವಾಸ ನನಗೆ ಇಲ್ಲಿವರೆಗೂ ತಂದಿದ್ದು. ಸೊ ಬಟ್ ನಮ್ ಜೊತೆ ವಿಧ್ವನಿ ಚಾನಲ್ ದವ್ರು ಇದ್ದಾರೆ.
ಸೊ ಇದನ್ನ ಒಂದು ಬಾರಿ ಬ್ರಾಡ್ಕಾಸ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಕೆಲವೊಂದು ಜೀವನದ ಬಗ್ಗೆ. ಎಸ್, ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲಾನ್ ಮಾಡ್ತಾ ಇದ್ದೇವೆ, ನೀಟಾಗಿ ಬ್ರಾಡ್ಕಾಸ್ಟ್ ಮಾಡೋಣ. ಇವಾಗ ಈ ಸದ್ಯಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಮೈಸೂರು ಕಡೆ ಹೊರಡ್ತಾ ಇದೀವಿ. ಶ್ರಾವಣ ಶುಕ್ರವಾರ ಬೇರೆ, ಇವತ್ತು ಶ್ರಾವಣ ಶುಕ್ರವಾರ ಬೇರೆ ತುಂಬಾ ಮುಖ್ಯ. ನನ್ ಮಗಳು ಬೇರೆ ಫುಲ್ಲು ತಾಂಡವ ಆಡ್ತಿದ್ದಾಳೆ. ಸ್ವಲ್ಪ ಸಮಾಧಾನ ಮಾಡೋಣ. ಎಸ್, ಮತ್ತೆ ಮೈಸೂರು ಬೆಟ್ಟದಲ್ಲಿ ಹೋಗ್ಬಿಟ್ಟು ಸಿಗೋಣ. ಲೆಟ್ಸ್ ಗೋ. ಇವಾಗ ಕಾರನ್ನ ಪಾರ್ಕ್ ಮಾಡಿ ಬಂದ್ವಿ. ಟೈಮು 5:30 ಆಗಿತ್ತು. 6 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಕರೆಕ್ಟ್ ಟೈಮಿಗೆ ಒಳಗೆ ಬಂದ್ವಿ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ಇಲ್ಲೇ ತೋರಿಸ್ತೀನಿ. ದರ್ಶನ ಮಾಡ್ಕೊಂಬಿಡಿ. ಚಾಮುಂಡೇಶ್ವರಿ ಗೋಪುರದ ದರ್ಶನ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಗರ್ಭಗುಡಿಯಲ್ಲಿರೋ ದೇವರ ದರ್ಶನ ಮಾಡ್ಕೊಂಡಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲೇ ಗೋಪುರದ ದರ್ಶನ ಮಾಡ್ಕೊಂಬಿಡಿ. ಇವಾಗ ದರ್ಶನ ಆಯಿತು. ಇನ್ಮೇಲೆ ಇಲ್ಲೇ ಒಂದು ಸ್ವಲ್ಪ ಸುತ್ತಾಡಿಕೊಂಡು ಇದನ್ನು ಮಾಡಿಕೊಂಡು ಹೊರಡೋಣ. ಯಾ ಮತ್ತೆ ಹೆಂಗಿತ್ತು ಇವತ್ತು ದರ್ಶನ ಆಗಿದ್ದು? ಏನು ಅನ್ನಿಸ್ತು? ಮನಸ್ಸಿಗೆ ಒಂದು ನೆಮ್ಮದಿ. ನೆಮ್ಮದಿ ಅನ್ನೋಕಿನ ತಾಯಿ ಮಡ್ಲಲ್ಲಿ ಬಿದ್ದಂಗೆ ನೆಮ್ಮದಿ. ಏನು ಅಮ್ಮನ ತೊಡೆ ಮೇಲೆ ಮಲಗಿದಾಗ ಎಸ್, ನಾಟಕ ಡೈಲಾಗ್ ಎಲ್ಲ ಅನ್ಸಿದ್ದು ಹೇಳ್ತಾ ಇದ್ದೀನಿ. ಎಸ್. ಸೊ ಆಯ್ತು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಬೆಳಗ್ಗೆ 4 ಗಂಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಜಪ ಆಯ್ತು. ಮುಗಿಸ್ಕೊಂಡು ಬಂದ್ಮೇಲೆ ಸುಮ್ನೆ ಹಾಗೆ ಇವಳು ತಿಂಡಿ ಮಾಡಿದ್ಲು, ತಿಂಡಿ ತಿಂದ ತಕ್ಷಣ ಇವಳಂದು ಎಲ್ಲಾದ್ರೂ ಹೋಗೋಣ ರೀ, ಕಾರ್ ತಗೊಂಡಿದೀವಿ ಅಂತ. ಸೊ ಎಲ್ಲಾದ್ರೂ ಹೋದ್ರೆ ಉಪಯೋಗ ಇಲ್ಲ, ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕು ಅಂತ. ಹಂಗಾಗಿ ಚಾಮುಂಡೇಶ್ವರಿ ಬರೋಣ ಅನ್ಕೊಂಡು ಬಂದ್ವಿ. ಎಸ್, ನಮ್ಮನವರು ಶ್ರಾವಣ ಶುಕ್ರವಾರ ಅದು ತುಂಬಾ ಬೇಗ ಆಯ್ತು ದರ್ಶನ. ಕರ್ಸ್ಕೊಂಡ್ಬಿಟ್ಲ ಒಳ್ಳೆ ಒಳಗೆ 10 ನಿಮಿಷ ಸೀದಾ ಕೈ ಹಿಡ್ಕೊಂಡು ಎಳ್ಕೊಂಡಂಗಾಗಿತ್ತು. ಒಂದು 5 ನಿಮಿಷ ದರ್ಶನ. ಸಂತೋಷ. ಎಸ್, ಇವರು ಬರೋ ಪ್ಲಾನ್ ಇರ್ಲಿಲ್ಲ. ಕೊನೆಗೆ ಲಾಸ್ಟ್ ಮೂಮೆಂಟ್ ಕರ್ಸ್ಕೊಂಡ್ಬಿಟ್ಟಿದ್ದಾಳೆ. ಎಸ್, ಹಂಗಾಗಿ ಬಂದ್ವಿ. ಆಯ್ತು ದರ್ಶನ. ಒಳಗಡೆ ದೇವ್ರ ದರ್ಶನ ಆಗಿಲ್ಲ, ಬಟ್ ಇಲ್ಲಿ ಮಾಡ್ಕೊಂಬಿಡಿ. ನಾನು ಅವಾಗಲೇ ಹೇಳಿರೋ ಥರ ಗೋಪುರ ದರ್ಶನ ಮಾಡಿದ್ರೆ, ಒಳಗಡೆ ದೇವಿ ದರ್ಶನ ಮಾಡಿದ್ರೆ ಏನು ಒಂದು ಪುಣ್ಯ ಸಿಗಬೇಕೋ ಅದೇ ಪುಣ್ಯ ಸಿಗುತ್ತೆ. ಸೊ ಮಳೆ ಇದೆಲ್ಲ ಮಳೆ ಆಗ್ಬಿಟ್ಟಿದೆ ಫುಲ್ಲು. ಇದರಲ್ಲಿ ಮೈಸೂರಲ್ಲೆಲ್ಲ ಮಳೆ ತುಂಬ ಚೆನ್ನಾಗಿ ಮಳೆ ಆಗಿದೆ. ಸೊ ಈ ಮಳೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಮಂಡಕ್ಕಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಮಂಡಕ್ಕಿ ನೋಡಿ. ನೋಡ್ಬಿಟ್ಟು ಯಾರಿಗಾದ್ರೂ ಬಾಯಲ್ಲಿ ನೀರು ಬರ್ತಾ ಇದ್ರೆ ನೀವು ಮೈಸೂರಿಗೆ ಬಂದು ತಿನ್ನಿ. ಓಕೆ. ನೋಡಿ ಅಲ್ಲಿ ಬ್ಲಾಗ್ ಚಾಮುಂಡಿ ತಾಯಿ ಗೋಪುರದ ಪಕ್ಕನೇ ಒಂದು ಗಾಳಿಪಟ ಹಾರಿಸ್ತಾ ಇದ್ದಾರೆ. ಒಂಥರ ಚೆನ್ನಾಗಿದೆ ನೋಡಕ್ಕೆ. ಎಸ್, ಚೆನ್ನಾಗಿತ್ತು ಇವತ್ತಿನ ಒಂದು ದಿನ. ಇಲ್ಲಿ ಬಂದು ನಮ್ಮದು ಅವ್ರು ಹೇಳಿರೋ ಥರ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಒಂದು 1 ಅವರ್ ಹಾಫ್ ಆನ್ ಅವರಲ್ಲಿ ಫಿಕ್ಸ್ ಆಯಿತು ಬರೋದು. ಸೊ ಬಂದು ಚಾಮುಂಡಿ ದರ್ಶನ ಆಯಿತು. ಅದು ಒಂದು 10 ನಿಮಿಷದಲ್ಲಿ ದರ್ಶನ ಆಯಿತು. ಇವಾಗ ದರ್ಶನ ಮಾಡಿಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ. ಬನ್ನಿ. ಸೊ ಇವಾಗ ಚುರುಮುರಿ ತಿಂದ್ಬಿಟ್ಟು ಚೆನ್ನಾಗಿತ್ತು ಈ ಮಳೆಯಲ್ಲಿ. ಚುರುಮುರಿ ತಿಂದು ಹಂಗೆ ಒಂದು ಸ್ವಲ್ಪ ಸೋಡಾ ಕುಡಿದು ಇವಾಗ ವಾಪಸ್ ಊರಿಗೆ ಹೊರಡ್ತೀವಿ. ಸೊ ಇಲ್ಲಿ ನಿಮಗೆ ತೋರಿಸ್ಬೇಕು ಅಂದರೆ ಮಹಿಷಾಸುರಂದು ಒಂದು ಸ್ಟ್ಯಾಚ್ಯೂ ಇದೆ. ಎಲ್ರಿಗೂ ಗೊತ್ತಿರುತ್ತೆ, ಸುಮ್ಮನೆ ಒಂದು ಇರಲಿ ಅಂತ ನಮ್ಮ ಕಡೆಯಿಂದ ಒಂದು ಇರಲಿ ಅಂತ. ಸೊ ಮಹಿಷಾಸುರ, ಈ ಮಹಿಷಾಸುರನನ್ನು ಸಂಹಾರ ಮಾಡಿನೇ ಮಹಿಷಾಸುರ ಮರ್ದಿನಿ ಅಂತ ಒಂದು ಹೆಸರನ್ನು ಚಾಮುಂಡಿ ತಾಯಿಗಿರೋದು. ಇವಾಗ ಪಾರ್ಕಿಂಗ್ ಲಾಟಿಗೆ ಬಂದಿದ್ದೀವಿ. ಸೊ ಇಲ್ಲಿದೆ ನಮ್ಮ ಶ್ರೀನಿಧಿಯವರ ಕಾರು. ಸೊ ಕಾರನ್ನು ಹತ್ತಿಬಿಟ್ಟು ಬೆಂಗಳೂರು ಕಡೆ ಹೊರಡೋಣ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್, ಮೈಸೂರು ವ್ಲಾಗ್. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಜೈ ಶ್ರೀರಾಮ್.